ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್. ನನಗೆ ಇವತ್ತು ಒಂದು ಮಾಂಗಲ್ಯ ಚೈನ್ ಆರ್ಡರ್ ಬಂದಿದೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಮತ್ತೆ ಬಂದು 2 ಕಡ ಆರ್ಡರ್ ಬಂದಿದೆ, ಒಂದು ನೆಕ್ ಚೈನ್ ಆರ್ಡರ್ ಬಂದಿದೆ. ಇದೆಲ್ಲ ಚಿಕ್ಕ ಮಗುಗೆ. ಇದು ಆರ್ಡರ್ ಎಲ್ಲ ನಮ್ಮೂರವ್ರದ್ದೆ. ಮತ್ತೆ ಇದು ಬಂದು ಚೌಕಾರ್ ಒಂದು ಆರ್ಡರ್ ಬಂದಿದೆ. ಚೌಕಾರ್ ಬಂದು ಆಲ್ರೆಡಿ 3 ಚೌಕಾರ್ ಆರ್ಡರ್ ಇತ್ತು. ಇವತ್ತು ಡೆಲಿವರಿ ಕೊಡೋದು 3 ಇತ್ತು. ಒಂದು ಬಂದು ವೈಟ್ ಫೀಲ್ಡ್ ಅಲ್ಲಿ, ಇನ್ನೊಂದು ಬಂದು ಕೇರ್ಪುರ್ ಮಲ್ಲೇ ಕೊಡಬೇಕಾಯ್ತು. ಇದು ಬಂದು ದೇವನಹಳ್ಳಿಯಲ್ಲಿ. ಮತ್ತೆ ಇದಕ್ಕೆ ವಾಲೆಗಳು ಕೂಡ ಮಾಡಿಸಿದ್ದಾರೆ ಕಸ್ಟಮರ್. ಹಾಗಿದೆ, ನಾನು ಹೇಳ್ತೀನಿ ಸೆಟ್ ಇದರದ್ದು. ಮತ್ತೆ ಬಂದು ತುಮಕೂರಿಂದ ಲಾಸ್ಟ್ ಟೈಮ್ ಕಸ್ಟಮರ್ ಇದಕ್ಕೆ ಮೊದಲು ಕೂಡ ಜ್ಯುವೆಲರಿ ಮಾಡಿಸಿದ್ರು. ಅವರು ಹೊಸ ಕಸ್ಟಮರ್ ಏನಲ್ಲ ಇವರು. ಇದು 3ನೇ ಸಲ ಇವರು ಮಾಡಿಸಿರೋದು ತುಮಕೂರಿಂದ. ಇದು ಬಂದು ಇವ್ರು ಬಂದು ಶಾಂಪಲ್ ಕೊಟ್ಟಿದ್ರು, ಡಿಸೈನ್ ಅವರೇ ಕೊಟ್ಟಿದ್ರು, ಈ ತರ ಮಾಡ್ಕೊಡಿ ಅಂತ. ಇದು ಮಾಡ್ಕೊಡಿದೆ. ಇದು ತುಮಕೂರದ ಆರ್ಡ್ರು. ಎಲ್ಲ ಬೇರೆ ಬೇರೆ ಕಡೆಯಿಂದ ಆರ್ಡರ್ಗಳು ಬಂದಿದೆ. ಮತ್ತೆ ಏನಂದ್ರೆ ನಮ್ಮೂರಲ್ಲಿ ಆರ್ಡರ್ ಮಾಡಿರೋದು ಒಂದು ಮಾಂಗಲ್ಯ ಸರ, ಮತ್ತೆ ಇದು 2 ಕಡ. ಈ ಕಡ ಬಂದ್ಬಿಟ್ಟು ಒಂದು ಬಂದು 8.5 ಗ್ರಾಮ್ ಇದೆ, ಇನ್ನೊಂದು ಬಂದು 10 ಗ್ರಾಮ್ ಇದೆ. ಮತ್ತೆ ಈ ಚೈನ್ ಬಂದ್ಬಿಟ್ಟು 10 ಗ್ರಾಮ್ ಇದೆ. ಇದೆಲ್ಲನೂ ಒಂದೇ ರಿಲೇಷನ್ ಅವರು ಎಲ್ಲರೂ ಬರ್ತ್ಡೇ ಅಲ್ಲ, ನಾಮಕರಣ ಇರೋದಕ್ಕೆ ಎಲ್ಲರೂ ಅವರು ಗಿಫ್ಟ್ ಮಾಡ್ಲಿಕ್ಕೆ ಅಂತೇಳಿ ನನಗೆ ಆರ್ಡರ್ ಮಾಡಿದ್ದಾರೆ. ಎಲ್ಲ ಅಲ್ಲೇ ಕಶ್ಮೀರಿ, ಹೊಸ ಕಶ್ಮೀರಿ ಯಾರಿಲ್ಲ. ಇದು ಚೌಕಾರ್ ಮಾಡಿಸಿದ್ರಲ್ಲ ದೇವನಹಳ್ಳಿಯಲ್ಲಿ, ಇದು ಮಾತ್ರ ಹೊಸ ಕಶ್ಮೀರಿ. ಇವರು ಲಾಸ್ಟ್ ಟೈಮು ಇದು ವಿಡಿಯೋ ನೋಡಿ ನಮಗೆ ಚೌಕಾರ್ ಬೇಕು ಅಂತ ಹೇಳಿ ಬಂದಿದ್ರು. ಮತ್ತೆ ಅವರು ಇನ್ನು ಏನೋ ಮಾಡಿಸ್ಬೇಕು ಅಂತ ಬಂದರು. ಸದ್ಯಕ್ಕೆ ಚೌಕಾರ್ ಮಾಡಿಕೊಡ್ಬಿಡಿ ಅಂತ ಹೇಳಿದ್ರು. ಚೌಕಾರ್ ಮಾಡಿಕೊಡ್ತೀನಿ. ಫಸ್ಟ್ ಏನು ಹೇಳೋಣ, ಫಸ್ಟು ಈ ಕಡ ಬಗ್ಗೆ ಹೇಳ್ತೀನಿ. ಇದು ಕಡ ಬಂದು ಒಂದು ಬಂದು ಸಿಂಹ ಕಡ ಇದೆ, ಇನ್ನೊಂದು ಬಂದು ಎಲಿಫೆಂಟ್ ಕಡ ಇದೆ. ಇದೇನಂದ್ರೆ ಇಲ್ಲಿ ಸುಮ್ಮನೆ ಸ್ವಲ್ಪ ಚೇಂಜಸ್ ಬರುತ್ತೆ ಅಷ್ಟೇ, ಇನ್ನೇನು ಹೇಳೋದು. ಇದೇನಂದ್ರೆ ಎರಡೂ ಒಂದೇ ಒಬ್ರಿಗೆ ಇದು ಅಂದ್ರೆ ಬೇರೆ ಬೇರೆಯವರು ಆರ್ಡರ್ ಮಾಡ್ತಾರೆ. ಹೋಗೋದು ಮಾತ್ರ ಒಂದೇ ಮಗುಗೆ ಇದು ಆರ್ಡರ್ ಅಲ್ಲ, ಡೆಲಿವರಿ ಆಗೋದು ಒಬ್ಬರಿಗೆ. ಇದು ಏನ್ ಹೇಳ್ತಿದ್ದೀನಿ ಚೈನ್ ಕೂಡ ಅಷ್ಟೇ. ಟೋಟಲ್ 3 ಜನ ಆರ್ಡರ್ ಮಾಡಿದ್ದಾರೆ. ನೋಡ್ಬೋದು, ಈ ಚೈನ್ ಒಬ್ರು ಆರ್ಡರ್ ಮಾಡ್ತಿದ್ದಾರೆ, ಇದೊಂದು ಎಲ್ಲ ಬೇರೆ ಬೇರೆಯವರೇ, ಆದ್ರೆ ಎಲ್ಲ ಹೋಗೋದು ಒಂದೇ ಮಗುಗೆ. ಇದು ವಿಷಯ ಕೂಡ ಕಾರ್ಡ್ ಹಾಕ್ಸ್ಬಿಟ್ಟಿದ್ದೀನಿ, ಅಂದ್ರೆ ಪ್ಯೂರಿಟಿ ಸರ್ಟಿಫಿಕೇಟ್ ಹಾಕ್ಸಿದ್ದೀನಿ. ನಿಮ್ಗೆಲ್ಲಾನು ಇದರಲ್ಲಿ ತೂಕ ಮೆನ್ಷನ್ ಆಗಿರುತ್ತೆ. ಮತ್ತೆ ಬಂದ್ಬಿಟ್ಟು ಪ್ಯೂರಿಟಿ ಎಷ್ಟಿದೆ ಅಂತೆಲ್ಲ ಇದರಲ್ಲಿ ಮೆನ್ಷನ್ ಮಾಡಿರ್ತೀವಿ ಅಷ್ಟೇ, ಇನ್ನೇನಿಲ್ಲ. ವಿಡಿಯೋದಲ್ಲಿ ಹೊಸದಾಗಿ ಹೇಳಕ್ಕೆ ಏನಿಲ್ಲ, ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಮತ್ತೆ ಇದು ಬಂದು ಮಾಂಗಲ್ಯ ಚೈನ್ ಬಂದು ಇದು ಬಂದು ಏನಂತೀವಿ ಇದನ್ನ, ಮುಡಿ ಚೈನ್ ಅಂತೀವಿ. ಆ ಮುಡಿ ಚೈನ್ ಬಂದ್ಬಿಟ್ಟು ತೂಕ ಬಂದು ಕಸ್ಟಮರ್ 60 ಗ್ರಾಮಲ್ಲಿ ಇರ್ಬೇಕಂತ ಹೇಳಿದ್ರು. 60 ಗ್ರಾಮ್ ಆಗಿದೆ ಅದು. ಇದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಹೇಳ್ತೀನಿ ನಾನು ನಿಮ್ಗೆ. ಇದೇನಂದ್ರೆ ಇದು ಮಾಡಿಸ್ಲಿಕ್ಕೆ ಸ್ವಲ್ಪ ರಿಸ್ಕ್ ಆಯ್ತು, ಯಾಕಂದ್ರೆ ಕೆಲಸಗಾರ ಇರೋದು ತುಂಬಾ ಕಡಿಮೆ ಇದೆ ಮಾಡೋದು, ಮುಡಿ ಚೈನ್ ಮಾಡೋರು. ಮತ್ತೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಲೇಟ್ ಆಯ್ತು ಡೆಲಿವರಿ ಕೊಡ್ಲಿಕ್ಕೆ. ಕಸ್ಟಮರ್ ಅಕ್ಷಯ ತೃತೀಯ ಕೊಡ್ಬೇಕಾಗಿತ್ತು, ಆದ್ರೆ ಕೂಡ ಟೈಮ್ ಕೊಡಕ್ಕಾಗಿಲ್ಲ. ಅವ್ರು ಪರವಾಗಿಲ್ಲ, ಸ್ವಲ್ಪ ನಿಧಾನವಾಗಾದ್ರೂ ಪರವಾಗಿಲ್ಲ, ನೀಟಾಗಿ ಮಾಡ್ಕೊಡಿ ಅಂತ ಹೇಳಿದ್ರು ನಮ್ಮೂರವ್ರೆ. ಇವರು ಕೂಡ ತುಂಬಾ ಜ್ಯುವೆಲರಿ ಮಾಡಿಸಿದ್ದಾರೆ. ತುಂಬಾ ಹಳೆ ಕಸ್ಟಮರ್, ಹೊಸ ಕಸ್ಟಮರ್ ಏನಲ್ಲ ಇವರು ಕೂಡ. ನಿಮ್ಗೂ ಈ ತರ ಏನಾದ್ರೂ ಜ್ಯುವೆಲರಿ ಬೇಕಿದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಹೊಸದಾಗಿ ಹೇಳಕ್ ಏನಿಲ್ಲ, ಪ್ರತಿಯೊಂದು ಕೂಡ ನೀವು ಮೊದಲೇ ಫುಲ್ ಅಮೌಂಟ್ ಕೊಡಬೇಕು. ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ. ಸಾಲ ಕೊಡೋಂಗಿದ್ರೆ ದಯವಿಟ್ಟು ನೀವು G7 ಅಲ್ಲಿ ಆರ್ಡರ್ ಮಾಡಬೇಕು ಅಂತ ಅನ್ಕೋಬೇಡಿ. ಮತ್ತೆ ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಮುತ್ತಿನ ಸರ ಆರ್ಡರ್ ಇದೆ. ಮತ್ತೆ ಇನ್ನ ಚೌಕಾರಕ್ಲಿ 2 ಆರ್ಡರ್ ಇದಾವೆ. ಮತ್ತೆ ಕರಿಮಣಿ ಸರ ಆರ್ಡರ್ ಇದೆ. ಇದೆಲ್ಲ ವಿಡಿಯೋ ಮಾಡಬೇಕು. ಜ್ಯುವೆಲರಿ ಎಲ್ಲ ರೆಡಿ ಆಗ್ತಿದೆ, ಆದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹೊಸ ಜ್ಯುವೆಲರಿ ಬಂದಾಗ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಇದು ವಿಷಯ. ಮತ್ತೆ ಇವತ್ತು ಚಿನ್ನದ ರೇಟ್ ಬಂದ್ಬಿಟ್ಟು 916 ರೇಟ್ ಬಂದ್ಬಿಟ್ಟು 6695 ರೂಪಾಯಿ ಇದೆ. ಇದು 999 ಗೋಲ್ಡ್ ಅಂದ್ರೆ ಅಪರಂಜಿ ರೇಟ್ ಬಂದ್ಬಿಟ್ಟು 7310 ರೂಪಾಯಿ ಇತ್ತು. ಇದು ಇವತ್ತಿನ ರೇಟು, ಇವತ್ತಿನ ಡೇಟ್ಗೆ. ಯಾಕಂದ್ರೆ ತುಂಬಾ ಜನ ರೇಟ್ ಎಷ್ಟಾಗುತ್ತೆ, ಇದ್ರ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂತ ಕೇಳ್ತಿದ್ದಾರೆ. ನಾನೇನಂದ್ರೆ ನಿಮ್ಗೆ ಒಂದು ಲೆಕ್ಕ ಸಿಗ್ಲಿ ಅನ್ನೋಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಅಷ್ಟೇ. ಇದ್ರಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತಿಲ್ಲ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ನಾನು ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ಬಿಟ್ರೆ ಏನಾಗ್ತಿದೆ ಅಂದ್ರೆ ಬೇರೆ ಆರ್ಡರ್ ತಗೊಂಡ್ ಮಾಡೋರಿಗೆ ರಿಸ್ಕ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದೇನಂದ್ರೆ ಮೇಕಿಂಗ್ ಚಾರ್ಜ್ ಕಡಿಮೆ ಇರುತ್ತೆ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಏನು ನಿಮ್ಗೇನು ದೊಡ್ಡದಾಗಿ ಇದೇನೋ ಫ್ರೀಯಾಗಿ ಮಾಡ್ಕೊಡ್ಬಿಡ್ತೀವಿ ಅದೇನೋ ಆತರ ಏನು ನಾನೇನು ಆಫರ್ ಏನು ಹೇಳ್ತಿಲ್ಲ. ನಿಮ್ಗೆ ಅಂಗಡಿಗಳಿಗಿಂತ ನಾವು ಜ್ಯುವೆಲರಿ ಶಾಪ್ಗೆ ಏನು ಮಾಡ್ಕೊಡ್ತೀವೋ ಅದೇ ಪರ್ಸೆಂಟೇಜ್ಗೆ ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ. ಬಿಟ್ರೆ ಅದಕ್ಕಿಂತ ನಿಮ್ಗೆ ಏನೋ ದೊಡ್ಡ ಬೆನಿಫಿಟ್ ಏನಿರಲ್ಲ. ಸ್ವಲ್ಪ ಇರುತ್ತೆ ನಿಮ್ಗೆ, ಬೆನಿಫಿಟ್ ಇಲ್ಲದೆ ಏನಿರಲ್ಲ, ಇರುತ್ತೆ. ನಿಮ್ಗೆ ಏನಾದ್ರೂ ಈ ತರ ಜ್ಯುವೆಲರಿ ಬೇಕಿದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ. ಮೊದಲೇ ಫುಲ್ ಅಮೌಂಟ್ ಕೊಡಬೇಕು. ಯಾವುದೇ ಕಾರಣಕ್ಕೂ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಮತ್ತೆ ಸ್ವಲ್ಪ ರೆಡಿ ಆದ್ಮೇಲೆ ಕೊಡ್ತೀವಿ ಅಂತ ಅನ್ಕೋಬೇಡಿ ಪ್ಲೀಸ್. ದಯವಿಟ್ಟು ಎಲ್ಲರೂ ಹಂಗೆ ಮಾಡ್ತಿದ್ದಾರೆ, ಹಂಗೆ ಮಾಡಬೇಡಿ.
ಆ ಕೊಡೋದೇನೋ ಫುಲ್ ಅಮೌಂಟ್ ಕೊಟ್ಬಿಟ್ರೆ ನಾವು ರಿಲ್ಯಾಕ್ಸ್ ಆಗಿ ಜ್ಯುವೆಲ್ರಿ ಮಾಡ್ಬೋದು. ಇವಾಗ ಇದು ಮಾಂಗಲ್ಯ ಚೈನ್ ಕೊಟ್ಟಿದಾರಲ್ಲ, ಇವ್ರದ್ದು ಹಳೆ ಚೈನ್ ಇತ್ತು ಆಲ್ರೆಡಿ. ಮತ್ತೆ ಅದಕ್ಕೆ ಇನ್ನೂ ಒಂದು 5 ಗ್ರಾಮ್ ಜಾಸ್ತಿ ಹಾಕಿದ್ರು ಪರವಾಗಿಲ್ಲ, ನೀಟಾಗಿ ಮಾಡಿಕೊಡಿ ಅಂತ ಹೇಳ್ತೀರಾ, ಅದು ಮಾಡಿಕೊಡ್ತಿದ್ದೀನಿ. ಇದು ವಿಷಯ. ಸರಿ, ಅಷ್ಟೇ, ಇನ್ನೇನಿಲ್ಲ. ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಶೇರ್ ಮಾಡಿ. ಯಾರಿಗಾದ್ರೂ ನೆಸಿಟಿ ಇದೆ, ಇವ್ರಿಗೆ ಯೂಸ್ ಕಲಿಸಿದ್ರೆ ಶೇರ್ ಮಾಡಿದ್ರೆ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಿ. ನಾನು ಈ ಥರ ಜ್ಯುವೆಲ್ರಿ ಬಗ್ಗೆ ಹೇಳ್ತಿರ್ತೀನಿ, ಅಷ್ಟೇ, ಏನಿಲ್ಲ. ಹೇಳೋದೇನಿಲ್ಲ, ಹೊಸದಾಗಿ ಏನಿಲ್ಲ. ಪ್ರತಿಯೊಂದೂ ನೀಟಾಗಿ ಮಾಡಿರ್ತೀವಿ. ಎಲ್ಲನೂ ಇದ್ರ ಬಗ್ಗೆ ಆಲ್ರೆಡಿ ಎಲ್ಲನೂ ವಿಡಿಯೋದಲ್ಲಿ ಇದಕ್ಕೆ ಮಧ್ಯೆ ಎಲ್ಲ ಮಾಡಿಬಿಟ್ಟಿದ್ದೀನಿ, ಹೇಳ್ಬಿಟ್ಟಿದ್ದೀನಿ. ಹೊಸದಾಗಿ ಹೇಳೋಕ್ಕೆ ಏನಿಲ್ಲ. ಆದರೆ ಚೌಕಾರಿಗಳಂತೂ ತುಂಬ ಆರ್ಡರ್ ಬರ್ತಿವೆ, ತುಂಬ ಚೆನ್ನಾಗಿ ಸೇಲ್ ಆಗ್ತಿವೆ ಇವೆಲ್ಲ. ಆದರೆ ಇದು ಪ್ರತಿಯೊಂದು ಕೂಡ ಆರ್ಡರ್ ಮಾಡಿದ್ರೆ ಹಂಗಂತೇಳಿ ಇದು ಸೇಲ್ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಸ್ಟಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು ಏನಿರಲ್ಲ. ಪ್ರತಿಯೊಂದು ಕಸ್ಟಮರ್ ಏನು ಹೇಳ್ತಾರೋ ಅದನ್ನು ಕಸ್ಟಮೈಸ್ ಮಾಡ್ಕೊಡೋದೇ ನನ್ನ ಕೆಲಸ. ಇದು ವಿಷಯ. ಮತ್ತು ಇದರ ಬೀಡ್ಸ್ ತೂಕ ಏನಿದೆ ಇದು ಮೈನಸ್ ಕೊಡ್ತೀನಿ. ಮತ್ತು ಇದು ಪರ್ಲ್ಗೆ ಇದು ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕಾಗುತ್ತೆ. ಇದು ಯಾಕಂದರೆ ಸ್ವರಾಜ್ಗೆ ಒರಿಜಿನಲ್ ಪರ್ಲ್ ಇವು, ಹಂಗಾಗಿ ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ, ಸಪ್ರೇಟ್ ಚಾರ್ಜ್ ಮಾಡ್ತೀವಿ. ಎಕ್ಸ್ಟ್ರಾ ಏನು ಮಾಡಲ್ಲ, ಸಪ್ರೇಟಾಗಿ ಚಾರ್ಜ್ ಮಾಡ್ತೀವಿ. ಅಷ್ಟೇ ವಿಷಯ, ಇನ್ನೇನಿಲ್ಲ. ಥ್ಯಾಂಕ್ ಯು. ಇದು ಚೈನ್ ಉದ್ದ ಬಂದುಬಿಟ್ಟು 26 ಇಂಚ್ ಇದೆ ಅನಿಸುತ್ತೆ, 24-26 ಇದೆ, ನೋಡಿ ಹೇಳ್ತೀನಿ. ಸರಿ, ಇದು ಚೈನ್ ಬಂದು ಮುಡಿ ಚೈನ್ ಅಂತೀವಿ ನಾವು. ಇದೆ ನಮ್ಮ ಕಡೆ. ಇದನ್ನು ಮಾಡೋದು ತುಂಬ ರಿಸ್ಕ್ ಆಗುತ್ತೆ ಕೆಲಸ. ಏನಂದರೆ ಇದು ಮುಡಿ ಚೈನು ತುಂಬ ರಿಸ್ಕ್ ಆಗಿರೋ ಕೆಲಸ. ಇದನ್ನು ಮಾಡೋರು ಕೆಲಸಗಾರರು ಕೂಡ ತುಂಬ ಕಡಿಮೆ ಇದ್ದಾರೆ. ಅದಕ್ಕೋಸ್ಕರ ಇದು ಡೆಲಿವರಿ ಕೊಡಲಿಕ್ಕೆ ತುಂಬ ಲೇಟ್ ಆಯಿತು. ಚೌಕಾರಿಗಳಂತೂ ನಾನು ಸುಮ್ಮನೆ ಹೇಳ್ತಿಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಬರೀ ಒಂದು 10 ಗ್ರಾಮ್ಗೆ ನಿಮಗೆ ಒಂಥರ ನೆಕ್ಲೆಸ್ ಬಂದಂಗೆ ಅನಿಸುತ್ತೆ, ಚೌಕಾರ ಥರ ಅನಿಸುತ್ತೆ, ಮತ್ತು ವಾಲೆಗಳು ಬರುತ್ತೆ. 10 ಗ್ರಾಮ್ಗೆ ತುಂಬ ಬೆಸ್ಟ್ ಇದು. ನಾನು ಹೇಳೋದೇನೆಂದರೆ, ನೀವು ನೆಕ್ಲೆಸ್ಸು ಇರೋರು ಮಾಡಿಸ್ಕೊಳ್ಳಿ, ಇಲ್ಲದೇ ಇರೋರು ಕೂಡ ನೆಕ್ಲೆಸ್ ಮಾಡಿಸ್ಕೊಳ್ಬೋದು, ಇದು ಮಾಡಿಸ್ಕೋಬೋದು, ಚೆನ್ನಾಗೇ ಇರುತ್ತೆ. ಅಂದರೆ ಚೌಕಾರ್ ಇಷ್ಟಪಡೋರು, ಕೆಲವ್ರಿಗೆ ಚೌಕಾರ್ ಬೇಡ ನಮಗೆ ನೆಕ್ಲೆಸ್ ಮಾಡಿಕೊಡಿ ಅಂತಾರೆ, ಅಂಥವ್ರು ಬೇಕಾದ್ರೆ ನೆಕ್ಲೆಸ್ಸೇ ಮಾಡಿಸ್ಕೊಳ್ಳಿ. ಆದರೆ ನೆಕ್ಲೆಸ್ ಇದ್ದು ಒಂಥರ ಲಾಂಗ್ ಹಾರ ಇದ್ದು ಅಂಥವ್ರು ಏನು ಮಾಡಿದ್ರೆ ಚೌಕಾರ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ನೆಕ್ಲೆಸ್ ಹಾಕ್ಕೊಂಡು ಲಾಂಗ್ ಹಾರ ಹಾಕೋಬೋದು, ಚೌಕಾರ್ ಹಾಕ್ಕೊಂಡು ಲಾಂಗ್ ಹಾರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ವಿಷಯ. ಅಷ್ಟೇ, ಇನ್ನೇನಿಲ್ಲ. ನಾನು ಹೇಳ್ತಿರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆರ್ಡ್ರ್ ಮಾಡಿ, ಜ್ಯುವೆಲ್ರಿ ಮಾಡಿಸ್ಕೊಳ್ಳಿ. ಸುಮ್ಮನೆ ನನ್ನ ಮಾತು ಕೇಳ್ಕೊಂಡಿದ್ರೆ ಪ್ರಯೋಜನ ಇಲ್ಲ, ಜ್ಯುವೆಲ್ರಿ ಮಾಡಿಸ್ಬಿಡಿ. ಚೌಕರ್ ಬಂದ್ಬಿಟ್ಟು ಇದು ಬಂದು ಒಂದು 7-7.5 ಗ್ರಾಮ್ ಹಂಗೆ ಬರುತ್ತೆ. ಮತ್ತು ವಾಲೆ ಬರುತ್ತೆ. ಇದಕ್ಕೆ ವಾಲೆಗಳು ಬಂದು ಇದು ಬಂದು ಒಂದು 5 ಗ್ರಾಮ್ ಬರುತ್ತೆ ವಾಲೆಗಳು. ಏನಂದರೆ ಇದಕ್ಕೆ ಇದು ಸೆಟ್ ಮಾಡಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಬರೀ ಚೌಕಾರ್ ಹಾಕೊಂಡ್ರೆ ಮಾತ್ರ ಚೆನ್ನಾಗಿರಲ್ಲ. ಈ ಚೌಕಾರ್ ಹೆಂಗೋ ತೂಕ ಕಡಿಮೆ ಇರುತ್ತೆ, ಎಲ್ಲ ಒಂದು 7 ಗ್ರಾಮ್ ಹಂಗೆ ಬರುತ್ತಲ್ಲ. ಹಾಗಾಗಿ ಇದಕ್ಕೆ ವಾಲೆನೇ ಸೆಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಕಸ್ಟಮರ್ಗೆ ಹೇಳ್ತೀನಿ. ಕಸ್ಟಮರ್ ಕೂಡ ಅದನ್ನು ಸರಿ ಹಂಗೆ ಮಾಡಿ ಅಂತೇಳಿ ತುಂಬ ಜನ ಇದಕ್ಕೆ ಚೌಕಾರ್ ಮಾಡಿರೋ ಪ್ರತಿಯೊಬ್ಬರು ಕೂಡ ಒಂದು 4-5 ಚೌಕಾರ್ ಮಿಸ್ ಆಗಿರ್ಬೋದು ಅಷ್ಟೇ ವಾಲೆ. ಎಲ್ಲ ಚೌಕಾರ್ಗೂ ಕಂಪಲ್ಸರಿ ವಾಲೆ ಕೂಡ ಮಾಡಿಕೊಟ್ಟಿದ್ದೀನಿ. ಎಲ್ರಿಗೂ ಅದನ್ನು ಒಪ್ಕೊಂಡಿದ್ದಾರೆ. ಮತ್ತು ಹೇಳ್ದಲ್ಲ, ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಮಾಡಿದಾಗ ಒಂದು 6-6.5 ಗ್ರಾಮಲ್ಲೇ ಮಾಡ್ತಿದ್ವಿ ಇದನ್ನು. ಇವಾಗ ಏನು ಮಾಡಿದ್ವಿ ಅಂದರೆ ಇಲ್ಲಿ ಎಲ್ಲ ಕಡೆ ಚಿನ್ನ ಬರೋ ಥರ ಮಾಡಿದ್ವಿ. ಮತ್ತು ಪರ್ಲು ಲಾಸ್ಟ್ ಟೈಮು ಮಾಡಿದಾಗೆಲ್ಲ ಒಂದೊಂದೇ ಬರೋ ಥರ ಮಾಡಿದ್ವಿ. ಈಗ ಎಲ್ಲನೂ ಪರ್ಲು ಕೂಡ ಒಂದೊಂದಕ್ಕೆ 3 ಬರ್ತವೆ. ಇದು ಒಂದು ಬೀಡ್ಸ್ ಬರುತ್ತೆ, ಮತ್ತು 2 ಮುತ್ತು ಬರುತ್ತೆ. ಹಾಗಾಗಿ ಸ್ವಲ್ಪ ತೂಕ ಜಾಸ್ತಿ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಅದೇನಂದರೆ ತೂಕ ಜಾಸ್ತಿ ಆದರೂ ನಿಮಗೆ ಇರುತ್ತೆ. ನೀವು ಎಷ್ಟು ಜಾಸ್ತಿ ತೂಕ ಮಾಡಿಸ್ಕೊಳ್ತೀರೋ ಅಷ್ಟು ನೀವು ಒಳ್ಳೇದಾಗ್ತಿರುತ್ತೆ. ಗಂಟೆ ಅಂತೂ ಬಾರಿಸ್ತಾ ಇದ್ದಾರೆ, ನಿಲ್ಸಪ್ಪ. ಇದು ವಿಷಯ. ಮತ್ತು ಇದು ಆ್ಯಂಟಿ ಕಲರ್ ಮಾಡಿರೋದ್ರಿಂದ ವರ್ಕ್ ಚೆನ್ನಾಗಿ ಕಾಣುತ್ತೆ. ಇದೊಂದು ವಿಷಯ ಇದಾಯಿತು. ಇದ್ರ ಬಗ್ಗೆ ನಾನು ಆಲ್ರೆಡಿ ವೀಡಿಯೋಗಳೆಲ್ಲ ಮಾಡಿದ್ದೀನಿ, ನಿಮ್ಗೆ ಹೇಳಿದ್ರೆ ಬೋರ್ ಆಗೋಗುತ್ತೆ. ಮತ್ತು ಇದು ಬಂದು ಕಸ್ಟಮರ್ ಬಂದು ತುಮಕೂರಿಂದ ಆರ್ಡರ್ ಮಾಡಿದ್ದಾರೆ. ಕಸ್ಟಮರ್ ಹಳೆ ಕಸ್ಟಮರ್ರೆ. ಇವ್ರೇನಂದರೆ ಸೆಂಟ್ರಲ್ಲಿ ಈ ಡಿಸೈನ್ ಬೇಡ ಅಂತ ಹೇಳಿದರು. ಯಾಕಂದರೆ ಇದೇನು ನೆಸಿಟಿ ಇಲ್ಲ, ನಮಗೇನು ಬೇಡ ಅಂತ ಹೇಳಿದ್ರು. ಇದು ಯಾಕಂದರೆ ಇದು ಗ್ಯಾಪ್ ಬಂದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಮತ್ತು ಕೆಲಸ ಮಾಡೋಕೆ ಏನಂದರೆ ಕೆಲಸಗಾರ ಇಲ್ಲ, ಗ್ಯಾಪ್ ಚೆನ್ನಾಗಿಲ್ಲ, ಈ ಥರ ಫೀಲ್ ಮಾಡಿದ್ರೇ ಚೆನ್ನಾಗಿರುತ್ತೆ ನೋಡಿ, ಅಷ್ಟಕ್ಕೂ ಬೇಡ ಅಂದರೆ ಬೇಕಾದ್ರೆ ರಿಮೂವ್ ಮಾಡಿಬಿಡ್ಬೋದು ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ಹೇಳಿದೆ.
ಇನ್ನೊಂದು ಅಂದರೆ ಇದು ಬರೀ 6 ಗ್ರಾಮ್ಗೆ ತೂಕ ಆಗಿದೆ. ಇದು ತುಂಬ ಚೆನ್ನಾಗಿ ಬಂದಿದೆ. 6 ಗ್ರಾಮ್ಗೆ ಎಷ್ಟು ಚಿಕ್ಕದಾಗಿ ಅಂದರೆ ಆ ಥರ ಚಿಕ್ಕದಾಗೂ ಅಂತಿಲ್ಲ, ಆ ಥರ ತುಂಬ ದೊಡ್ಡ ಹೆವಿ ಇದೇನು ಅಂತ ಹೇಳೋಕ್ಕಾಗಲ್ಲ. ನಾವು ಚಾಂದ್ಬಾಲಿ ಆ ಥರ ಅಂದರೆ ರಾಮ್ಲೀಲಾ ವಾಲೆ ಅಂತೀವಲ್ಲ, ಅದು ಹಾಕೋಬೇಕು ಅನಿಸಿರೋರು ಈ ಥರ ಮಾಡಿಸ್ಕೋಬೋದು. ಚೆನ್ನಾಗಿದೆ. ಚಿಕ್ಕದಾಗಿದ್ರು ಕೂಡ ನೋಡಲಿಕ್ಕೆ ಡಿಸೈನ್ ಎಲ್ಲ ಚೆನ್ನಾಗಿದೆ. ಇದು ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು ವಿಷಯ. ಇದ್ರ ಕಥೆ ಆಯಿತು. ಮತ್ತೆ ಬಂದು ಇದು ಸಿಂಹ ಕಡ. ಇದು ತೂಕ ಇದ್ರ ಮೇಲೆ ಕಾಣ್ತಿದೆ ನೋಡಿ ನಿಮಗೆ. 8 ಗ್ರಾಮ್ 530 ಮಿಲಿ ಇದೆ. ಇದರಿಂದ ಟ್ಯಾಗ್ ಕೂಡ ರಿಮೂವ್ ಮಾಡಿಲ್ಲ, ಯಾಕಂದರೆ ಕಸ್ಟಮರ್ಗೆ ಹಿಂಗೆ ತೂಕ ಹಾಕಿ ಕೊಡ್ಬೋದಿತ್ತು. ಇದೇನು ಸುಮ್ಮನೆ ಹಂಗೆ ಆ ಟ್ಯಾಗ್ ಹಂಗೆ ಬಂದ್ಬಿಟ್ಟಿದೆ. ಏನಂದರೆ ರೆಡಿ ಇರ್ತಾವೆ ಎಲ್ಲ, ಏನು ಆರ್ಡ್ರ್ ಕೊಟ್ಟು ಮಾಡಿಸ್ಬೇಕು ಅಂತ ಏನಿಲ್ಲ, ಇವೆಲ್ಲ ರೆಡಿ ಇರ್ತದೆ. ಮತ್ತು ಇದು ರಿಮೂವ್ ಆಗುತ್ತೆ. ನೋಡಿ ಈ ಥರ ಓಪನ್ ಆಗುತ್ತೆ. ಮಕ್ಕಳಿಗೆ ಸೈಜ್ ಸ್ವಲ್ಪ ಚಿಕ್ಕದಿದ್ದರೂ ಕೂಡ ಓಪನ್ ಮಾಡಿ ಹಾಕೊಂಡ್ರೆ ಕರೆಕ್ಟಾಗಿ ಸರೋಗುತ್ತೆ. ಒಂದು ವೇಳೆ ಹಂಗೆ ಹಾಕೋಂಗಿದ್ರೆ ಹಂಗೇನು ಹಾಕೋಬೋದು. ಇದು 10 ಗ್ರಾಮ್ ಇದೆ. ಸ್ವಲ್ಪ ಸೈಜ್ ದೊಡ್ಡದಿದೆ ಇದು, ಯಾಕಂದರೆ ಇದಕ್ಕಿಂತ ಒಂಚೂರು ದೊಡ್ಡ ಸೈಜೇ ಇದೆ. ಯಾಕಂದರೆ ಒಂದೇ ಮಗುವಿಗೆ ಆಗಿರೋದ್ರಿಂದ ಇವಾಗ ಒಂದು ಹಾಕಿದ್ರೂ ಮತ್ತೆ ಇನ್ನು ಸ್ವಲ್ಪ ದಿನ ಆದಮೇಲೆ ಇನ್ನೊಂದು ಹಾಕೋಬೋದು. ಹಾಗೆ ಇದು ಬಂದು ಆನೆಗಳಿದೆ. ಇದಕ್ಕೆ ಹೆಂಗೋ 2 ಆರ್ಡ್ರ್ ಮಾಡಿದಾರಲ್ಲ, ಒಂದೇ ಮಗುಗೆ ಆಗೋದ್ರಿಂದ ನಾನೇನಾದರೂ ಒಂದು ಎಲಿಫೆಂಟು ಒಂದು ಸಿಂಹ ಇರೋ ಥರ ತಂದಿದ್ದೀವಿ ಅಷ್ಟೇ. ಇದು ವಿಷಯ. ಇದು ಬಂದು 10 ಗ್ರಾಮ್ 8.5 ಗ್ರಾಮ್ ತೂಕ ಇದು ಅದಾಯಿತು. ಮತ್ತು ಇದು ಬಂದು ಚೈನ್ ಬಂದು ಅದೇ ಕಸ್ಟಮರ್ಗೆ. ಇದು ಬಂದು ಚೈನ್ ಬಂದು ನಾವು ಹೇಳಿದ್ರೆ ನಮಗೆ ಒಂದು 10 ಗ್ರಾಮಲ್ಲಿ ತನ್ನಿ ಅಂತ ಹೇಳಿದ್ರು. ಇದೇಂದ್ರೆ 10 ಗ್ರಾಮ್ ಸಿಗಲಿಲ್ಲ, ಇನ್ನೂ ಸ್ವಲ್ಪ ಕಡಿಮೆನೇ ಆಗ್ತಿದೆ. ಮತ್ತು ಇದಕ್ಕೆ ಕೊಂಡಿಗಳು ಕೂಡ ಮಾಡಿಸಿದ್ದೀನಿ. ಇದೆಲ್ಲ ಸ್ವಲ್ಪ ಹೆವಿ ಕೊಂಡಿ ಹಾಕ್ಸಿದ್ದೀನಿ. ಇದಕ್ಕೆ ಕೊಂಡಿ ಎಲ್ಲಿದೆ ಮತ್ತೆ ವಿಡಿಯೋದಲ್ಲಿ ಮತ್ತೆ ಏನಕ್ಕೆ ಬಿಡಪ್ಪ ಎಲ್ಲಿ ಹೇಳೋದು. ಇದು ವಿಷಯ. ಇದು ಅಷ್ಟಾಯಿತು. ಮತ್ತೆ ಬಂದು ಇದು ಸರ, ಇದು ಮುಡಿ ಸರ ಅಂತೀವಿ ನಾವು, ಮುಡಿ ಚೈನ್ ಅಂತೀವಿ. ಇದೇನಂದರೆ ಈ ಕರಿಮಣಿಗಳು ಬಂದಿರುತ್ತಲ್ಲ, ಇದು ತೂಕ ಏನಿದೆ ಇದು ಮೈನಸ್ ಕೊಡ್ತೀವಿ. ಇದು ಕಸ್ಟಮರ್ಗೆ ಕರೆಕ್ಟಾಗಿ ಇದು ಏನಿದೆ ತೂಕ ಇದೆ ಶಾಂಪಲ್ ಬೀಡ್ಸ್ ಇಟ್ಕೊಂಡಿರ್ತೀವಿ ಇದನ್ನು ಕರಿಮಣಿಗಳು, ಅದನ್ನೇ ಮತ್ತೆ ಮೈನಸ್ ಮಾಡಿ ಕೊಡ್ತೀವಿ. ಇದು ಕಸ್ಟಮರು ನಾನು ಹೇಳಿದೆ ಬೇರೆ ಡಿಸೈನ್ ಮಾಡೋಣ ನೋಡೋಣ, ತುಂಬ ಲೈಫ್ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲ ನಮ್ಗೆ ಇದೇ ಡಿಸೈನ್ ಬೇಕು ಅಂತ ಹೇಳಿದ್ರು. ನಾನು ಎಷ್ಟು ಹೇಳಿದ್ರು ಕೂಡ ಅವ್ರು ಕೇಳೋ ಥರ ಇರಲಿಲ್ಲ. ನಮಗೆ ನೀವೇನು ಹೇಳಬೇಡಿ, ನಮಗೆ ಮುಡಿ ಚೈನೇ ಬೇಕು ಅಂತೇಳಿ ಫಿಕ್ಸ್ ಆಗಿ ಹೋಗಿದ್ದಾರೆ ಅವರು. ಮುಡಿ ಚೈನ್ಗೆ ಮೇಕಿಂಗ್ ಚಾರ್ಜ್ ಜಾಸ್ತಿ ಮತ್ತು ಟೈಮಿಂಗ್ ಜಾಸ್ತಿ ತಗೊಳ್ತಾರೆ, ಮತ್ತು ಲೈಫ್ ಕೂಡ ಅಷ್ಟೇನು ಬರಲ್ಲ ಇದು. ಯಾಕಂದರೆ ಇಲ್ಲಿ ಕರಿಮಣಿಗಳು ಇರ್ತಾವಲ್ಲ, ಇಲ್ಲಿ ಏನಾಗುತ್ತೆ ಅಂದರೆ ಬೇಗ ಸೋದೋಗುತ್ತೆ ಚಿನ್ನ ಇಲ್ಲಿ ಅಂತ ಹೇಳಿದೆ. ಇಲ್ಲ ನಾವು ಇಲ್ಲಿ ಮಾತ್ರ ಸೋದೋಗೋದಲ್ಲ, ನಾವು ಬೇರೆ ಮಾಡ್ಕೊಳ್ತೀವಿ ಮತ್ತೆ ಕರಿಮಣಿ ಅಂತೇಳಿ ಎಲ್ಲದಕ್ಕೂ ಅವ್ರು ಏನು ಕಾಂಪ್ರಮೈಸ್ ಆಗೋ ಥರ ಇರಲೇ ಇಲ್ಲ ಬಿಡಿ. ಅವ್ರು ಫಿಕ್ಸ್ ನಮಗೆ ಮುಡಿ ಚೈನ್ ಬೇಕು ಅಂತ ಕೊನೆಗೆ ಮುಡಿ ಚೈನೇ ಮಾಡಿಸ್ಕೊಂಡಿದ್ದಾರೆ. ಇದು ವಿಷಯ. ಇದು ಆಯ್ತಲ್ಲ, ಇಲ್ಲಿಗಾಯ್ತು. ಇದು ಬಂದು ಹಾಲ್ ಮಾರ್ಕ್ ಇಲ್ಲಿ ಮಾಡಿದ್ದೀವಿ. ಇದು ಬಂದು 916 ಗೋಲ್ಡಲ್ಲೇ ಮಾಡಿರೋದು. ಮತ್ತು ಕಸ್ಟಮರ್ಗೆ ಪ್ರತಿಯೊಬ್ಬರು ಕೂಡ ಈ ಥರ ಕಾರ್ಡ್ ಹಾಕ್ಕೊಡ್ತಿದ್ದೀನಿ. ಕಾರ್ಡಲ್ಲಿ ತೂಕ ಮೆನ್ಷನ್ ಆಗಿರುತ್ತೆ, ಮತ್ತು ಪ್ಯೂರಿಟಿ ಮೆನ್ಷನ್ ಆಗಿರುತ್ತೆ, ಅವತ್ತಿನ ಡೇಟ್ ಇರುತ್ತೆ, ನಮ್ಮ ಅಂಗಡಿ ಹೆಸರು ಇರುತ್ತೆ ಅಷ್ಟೇ. ಇನ್ನೇನು ಹೇಳೋಕ್ಕೆ ಏನಿಲ್ಲ. ನಿಮಗೂ ಏನಾದರೂ ಈ ಥರ ದುಡ್ಡು ಬೇಕಾದರೆ ಬಂದು ಡಿಸೈನೆಲ್ಲ ಆರ್ಡರ್ ಮಾಡಿ. ಮತ್ತು ಕಸ್ಟಮರ್ ಇದಕ್ಕೆ 2 ಲಕ್ಷ್ಮಿ ಕಾಸು ಬೇಕು ಅಂತ ಹೇಳಿದ್ದಾರೆ. ಇದು ತುಂಬ ಚಿಕ್ಕ ಸೈಜಲ್ಲಿ, ಯಾಕಂದರೆ ಇವಾಗ ತಾಳಿ ಇರೋದು ಕೂಡ ತುಂಬ ಸಣ್ಣ ಸೈಜ್ ಇದೆ. ಅವ್ರ ತಾಳಿ ನಾನು ಹೊಸ ಮಾಡ್ತೀನಿ ಅಂದರೆ ಬೇಡ, ನಮ್ಗೆ ಹಳೆ ತಾಳಿನೇ ಇರಬೇಕು, ಅದನ್ನು ಮೆಲ್ಟ್ ಮಾಡಬೇಡಿ, ಅದನ್ನೇ ಹಾಕ್ಕೊಳ್ತೀವಿ ಅಂದರೆ ಸರಿ. ಹಂಗಾಗಿ ಅದು ಹಂಗೆ ಇದೆ. ಅದು ಪಾಲಿಶಲ್ಲಿ ಕೊಟ್ಟಿದ್ದೀನಿ, ಪಾಲಿಶ್ ಆಗುತ್ತೆ. ಇದು ತಾಳಿ ಒಂದೇ ಇರೋದ್ರಿಂದ ಅದರ ಪಕ್ಕದಲ್ಲಿ ಇದನ್ನು ಹಾಕೋಬೇಕು ಅಂತೇಳಿ, ಬರೀ ತಾಳಿ ಒಂದೇ ಹಾಕೊಂಡ್ರೆ ಚೆನ್ನಾಗಿರಲ್ಲ ಅಂತೇಳಿ ಅವರು 2 ಬೊಟ್ಟುಗಳು ಹೇಳಿದ್ದಾರೆ, ಲಕ್ಷ್ಮೀ ಕಾಸುಗಳು. ಇದನ್ನು ಕೊಡ್ತಿದ್ದೀನಿ ಕಸ್ಟಮರ್ಗೆ. ಇದು ಬಂದು ತುಂಬ ತೂಕ ಕಡಿಮೆ ಇದೆ, ಇದೇನು ಜಾಸ್ತಿ ಏನು ತೂಕ ಏನಿಲ್ಲ. ಅಷ್ಟೇ, ಏನಿಲ್ಲ. ಎಲ್ಲ ವೀಡಿಯೋನೂ ಇಷ್ಟೇ. ಟೈಮ್ ಇಲ್ಲ, ಫಟಾಫಟ್ ಅಂತ ಹೇಳಿಬಿಟ್ಟು ನಾನು ಇವಾಗ ಡೆಲಿವರಿ ಕೊಡ್ಲಿಕ್ಕೆ ಹೋಗಬೇಕು. ಟೈಮ್ ಬಂದು ಆಲ್ರೆಡಿ 5:15 ಆಗ್ತಿದೆ. ಬೇಗ ಹೋಗಿ ಡೆಲಿವರಿ ಕೊಟ್ಬಿಟ್ರೆ ಆಗೋಯ್ತು. ಇವಾಗ ಓಡಬೇಕು ದೇವನಹಳ್ಳಿಗೆ. ಸರಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ, ಹಂಗೆ ಮಾತ್ರ ನೋಡಬೇಡಿ. ఇట్లా చేస్తానంట, అంటే డైలీ కన్నా బాగా పోయాయి. ఇప్పుడేం తీస్తా
పక్కన అందుకే నేను ఎవరైనా ఉంటే వీడియో చేయను. అదే అట్లాంటివి పెట్టాలి, మనకి బాగుంటుంది కదా. ఇలా క్వాలిఫికేషన్ ఎంత ఉండాలా? ఇప్పుడు 10 + ఫైల్ పొలిటీషియన్, 5 + ఫైల్ పొలిటీషియన్. ఇది ఛానల్ లెంత్ అయిపోయింది మనకి. యావదే దారమా దారం లెంత్ అయితే మళ్ళీ తగ్గించుకుంటారు కదా స్వామి. చైన్ 26 ఉండాలి టోటల్. ఇక్కడికి వస్తుంది కదా, ఇప్పుడు 26 ఉండాలి బ్యాక్ చైన్. 25 కింద తక్కువ అంత సరిపోవచ్చు. కరెక్షన్ చేయాలంటే చెంగా లేదు, వాడు బెంగాలీ ఎవడే రావాలి మళ్ళీ దీనికి. థ్రెడ్కి బెంగాలీ చెంగా రావాలి. కంటిన్యూ